ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ? ನಾವಿವತ್ತು ಮಧುಗಿರಿಗೆ ಹೋಗಿದ್ವಿ, ಒಂದು ಫಂಕ್ಷನ್ ಇದೆ ಅಂತ ಹೇಳಿ. ಆ ಫಂಕ್ಷನ್ನ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಗೌರನಹಳ್ಳಿ ಮಹಾಲಕ್ಷ್ಮಿನ ಒಂದ್ಸಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅತ್ತೆ ಮನೇಲಿ ಬಳೆ ಬಂಗಾರ ಬೇಕು ಅಂತ ಕೇಳಿದ್ರು, ಮನೇಲಿಟ್ಟು ಪೂಜೆ ಅದಕ್ಕೋಸ್ಕರ ಇಲ್ಲೇ ತೊಗೊಂಡು ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬರ್ತಾಯಿದ್ದೀವಿ ಮನೆಗೆ. ಸೊ ನಾನು ಮಾತ್ರ ದರ್ಶನ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳಿ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಒಂದು ಪುಟ್ಟದಾಗಿರೋ ವಿಡಿಯೋ ತೊಗೊಂಡೆ. ಸೊ ವಿಡಿಯೋ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಸಾಧ್ಯ ಆದಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಒಳಗಡೆ ನಮಗೆ ಮೊಬೈಲ್ಸ್ ಅಲೋ ಇಲ್ಲ, ಅಂದರೆ ಫೋಟೋಸು ಎಲ್ಲ ಏನು ತೊಗೊಳಂಗಿಲ್ಲ, ಫೋಟೋ ವೀಡಿಯೋ ಎಲ್ಲನೂ. ಅದಕ್ಕೋಸ್ಕರ ನನಗೆ ಸಾಧ್ಯ ಆದಷ್ಟು ಫೋಟೋ ವೀಡಿಯೋನ ತೊಗೊಂಡಿದ್ದೆ, ಅದನ್ನೇ ನಾನು ಇಲ್ಲಿಗೆ ತೋರಿಸ್ತಾ ಇರೋವಂಥದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಅದಾದಮೇಲೆ ಒಂದು ಫೋಟೋಸ್ ತೆಗೆಸ್ಕೊಂಡ್ವಿ, ನಾವು ಯಾರೆಲ್ಲ ಹೋಗಿದ್ವಿ ಅವರು. ಸೊ ನಾವಲ್ಲಿ 4 ಜನ ಹೋಗಿದ್ವಿ. ಅದಾದಮೇಲೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸೊ ಗೈಸ್, ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಯಾರೂ ಶಾಪಿಂಗ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಬೆಂಗಳೂರಲ್ಲಿ 100 ರುಪೀಸಿಗೆ ಸಿಗೋವಂಥ ಐಟಮ್ಗಳಿಲ್ಲಿ 200 ರುಪೀಸಿಗೆ ಮಾರ್ತಾರೆ. ಮಕ್ಕಳ ಆಟ ಸಾಮಾನುಗಳೇ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಾನು ಹೇಳೋದೇನಾದ್ರೆ ದಯವಿಟ್ಟು ಯಾರು ಇಲ್ಲಿ ಶಾಪಿಂಗ್ ಆದಷ್ಟು ಕಮ್ಮಿ ಮಾಡಿ. ನಾನು ಮಾಡಲೇಬೇಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ಕಮ್ಮಿ ಮಾಡಿ, ಓಕೆನಾ? ಇದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ ನಾವು. ಬೆಂಗಳೂರಲ್ಲಿ ನಾವು ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಹಸ್ಬೆಂಡ್ದು ಮೊಬೈಲು ಕಂಪ್ಲೀಟ್ ಆಫ್ ಆಗೋಗಿತ್ತು. ಅವರು OnePlus 7 Pro ಯೂಸ್ ಮಾಡ್ತಾಯಿದ್ರು. ಸೊ ಅದು ಕಂಪ್ಲೀಟ್ ಹಾಳಾಗಿತ್ತು ಅಂತ ಹೇಳಿ ನಾವು ಮೊಬೈಲ್ ತೊಗೊಳ್ಳೋಣ ಅಂತ ಜಾಲಹಳ್ಳಿ ಕ್ರಾಸಲ್ಲಿರೋ ಸ್ಯಾಮ್ಸಂಗ್ ಶೋರೂಮಿಗೆ ಬಂದ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿದೆ ಗೈಸ್, ಹೇಳಬೇಕು ಅಂದರೆ. ಯಾಕಂದರೆ ಒಳ್ಳೊಳ್ಳೆ ಆಫರ್ಗಳನ್ನ ಕೊಡ್ತಾರೆ. ಸೊ ಯಾರು ಸುತ್ತಮುತ್ತ ಜಾಲಹಳ್ಳಿ ಕ್ರಾಸ್ ಸುತ್ತಮುತ್ತ ಇದ್ದೀರೋ ಅವರೆಲ್ಲ ದಯವಿಟ್ಟು ಹೋಗಿ ಅದೇ ಶಾಪ್ ಮಾಡಿ. ಸೊ ನಾವು ಹೋದ್ವಿ. ನಾವು ಮನೇಲೇ ಆಲ್ರೆಡಿ OnePlus 13R ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಹೋಗಿದ ತಕ್ಷಣ ಮೊಬೈಲ್ ತೊಗೊಂಡ್ವಿ, ನೋಡಿದ್ವಿ, ತುಂಬಾ ಇಷ್ಟ ಆಯಿತು. ನಾನು ಏನಕ್ಕೆ ಇದೇ ಮೊಬೈಲ್ನ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಫೀಚರ್ಸ್ಗಳೆಲ್ಲ ಚೆನ್ನಾಗಿದೆ. ಅದ್ರ ಜೊತೆಗೆ ಬ್ಯಾಟ್ರಿ ಪಿಕಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಬೆಳಗ್ಗೆ ನಾವು ಚಾರ್ಜ್ ಮಾಡಿದ್ರೆ ನೈಟ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಬೆಳಗಿಂದ ಸಂಜೆವರೆಗೂ ಯೂಸ್ ಮಾಡಿದ್ರೂ ಕೂಡ ಒಂದು 40% 50% ಆ ಥರ ಇರುತ್ತೆ ಬ್ಯಾಟ್ರಿ ಪಿಕಪ್. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಯಾರೆಲ್ಲ ಮೊಬೈಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಸ್ಪೆಷಲಿ OnePlusಲ್ಲಿ, ಸೊ ನೀವು ಆರಾಮಾಗಿ ಟೆನ್ಷನ್ ಇಲ್ದಂಗೆ ಬೈ ಮಾಡ್ಬೋದು. ಸೊ ಇದ್ರ ಕಾಸ್ಟ್ ಬಂದು ನಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ 46,000 ಆಯಿತು. ಜೊತೆಗೆ ನಮ್ಮದು ಆಲ್ರೆಡಿ 7 Pro ಇತ್ತಲ್ಲ, ಅದು ಹಾಳಾಗಿತ್ತಲ್ಲ, ಅದನ್ನು ಕೂಡ ಎಕ್ಸ್ಚೇಂಜಿಗೆ ಹಾಕಿದ್ವಿ. ಅದು ಕಂಪ್ಲೀಟ್ ಹಾಳಾಗಿರೋದ್ರಿಂದ ನಮಗೆ 1000 ರುಪೀಸ್ಗೆ ಎಕ್ಸ್ಚೇಂಜ್ ಹಾಕಿದ್ರು. ಇನ್ ಕೇಸ್ ನಿಮ್ಮ ಮೊಬೈಲ್ ಚೆನ್ನಾಗಿದೆ, ಚೆನ್ನಾಗಿ ಆನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಜಾಸ್ತಿನೇ ಹಾಕ್ಕೊಡ್ತಾರೆ. ನಮ್ದು ಇಲ್ಲಿ ಕಂಪ್ಲೀಟ್ ಡೆಡ್ ಆಗಿರೋದ್ರಿಂದ 1000 ರುಪೀಸ್ಗೆ ಹಾಕ್ಕೊಂಡ್ರು. ಒಂದು ಮೊಬೈಲ್ ಎಕ್ಸ್ಚೇಂಜ್ಗೆ ಒಂದೇ ಮೊಬೈಲ್ ತೊಗೊಳಕ್ಕಾಗೋದು. ಸೊ ನೋಡಿ, ನೆಕ್ಸ್ಟ್ ಯಾರೆಲ್ಲ ಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಹೋಗಿ ತೊಗೋಬೋದು. ಸೊ ಇದಾದ ಮೇಲೆ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ನಾವಿವತ್ತು ನೈಟು ಕಾಳಹಸ್ತಿಗೆ ಹೊರಡ್ತಾ ಇದ್ವಿ. ಅದಕ್ಕೋಸ್ಕರ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ, ಬೆಳಗ್ಗೆ ಆಲ್ರೆಡಿ ಸ್ನಾನ ಮಾಡಿದ್ವಿ ಅಲ್ವಾ. ಸೊ ಮನೆಗೆ ಹೋಗಿ ಎಲ್ಲರೂ ಅಲ್ಲಿ ಸ್ನಾನ ಮಾಡಬೇಕಾಗಿತ್ತಲ್ಲ, ಬೆಳಗ್ಗೆ ಹೋಗಿ ಅಲ್ಲಿಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. ಸೊ ಇಲ್ಲಿಂದ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅಜ್ಜಿ ಮನೆಗೆ ಹೋದ್ವಿ. ಅಜ್ಜಿ ಮನೆ ಹತ್ರ ಆಲ್ರೆಡಿ ಅಂಕಲ್ ಕಾರೆಲ್ಲ ತೊಳಿತಾಯಿದ್ರು. ಸೊ ವಾಶ್ ಮಾಡಿಸ್ಕೊಂಡು ಒಂದು 10 ಗಂಟೆ ಹಂಗೆ ನಾವು ಮನೆ ಬಿಟ್ವಿ. ಸೊ ಅಲ್ಲಿ ಬೆಳಗಿನ ಜಾವ ನಾವು 5 ಗಂಟೆಗೆ ರೀಚ್ ಆದ್ವಿ. ಅಂದರೆ ನಾವು ರೂಮಿಗೆ ಹೋಗೋಷ್ಟ್ರಲ್ಲಿ 5 o'clock ಆಗಿತ್ತು. ರೂಮಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬೇಗ 6 ಗಂಟೆ ಅಷ್ಟರಲ್ಲಿ ಬಂದು ಗಾಡಿ ಪಾರ್ಕ್ ಮಾಡ್ತಾಯಿದ್ವಿ. ಅಲ್ಲಿ ಪಾರ್ಕಿಂಗ್ ಏನೂ ತೊಂದರೆ ಇಲ್ಲ, ಕಾಳಹಸ್ತಿಲಿ ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಏನಂದರೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ಅದನ್ನೆಲ್ಲ ಯಾರು ತೊಗೊಳಕ್ಕೆ ಹೋಗಬೇಡಿ. ಸೊ ಅಲ್ಲಿ ಪೂಜೆ ಬಂದು 6:30 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಾವೇನು ಪೂಜೆ ಮಾಡಿಸಿದ್ವಿ ಅಂತ ಹೇಳಿದ್ರೆ ರಾಹುಕೆದ್ದು ಪೂಜೆ ಮಾಡಿಸಿದ್ವಿ. ಏನೋ ದೋಷ ಇತ್ತು ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಹೇಳಿದ್ರಂತೆ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ. ಸೊ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು. ಮತ್ತು ಅಲ್ಲಿ ಫೋಟೋಸ್ಗಳೆಲ್ಲ ತೊಗೊಳೋದಕ್ಕೆ ಅಲೋ ಮಾಡೋದಿಲ್ಲ. ಏನಕ್ಕೆ ಅಂದರೆ ಎಂಟ್ರೆನ್ಸಲ್ಲೇ ಮೊಬೈಲ್ನ ತೊಗೊಬಿಡ್ತಾರೆ. ಅದಕ್ಕೋಸ್ಕರ ನಾವು ಮೊಬೈಲ್ನ ತೊಗೊಂಡು ಹೋಗಿರಲಿಲ್ಲ, ಹಾಗೆ ಹೋಗಿದ್ವಿ. ಸೊ ನಿಮಗೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಹೇಳಿ ಇಲ್ಲಿ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗಿದೆ, ತುಂಬ ಹಳೆ ಕಾಲದ ದೇವಸ್ಥಾನ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಯಾರೆಲ್ಲ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ಅವರು ಮಂಗಳವಾರ ಟೈಮ್ ಹೋಗಿ, ಮಂಗಳವಾರ ಮಾತ್ರನೇ ರಾಹುಕೆತ್ತು ಪೂಜೆ ನಡೆಯೋದು. ಸೊ ನಿಮಗೆ 500 750 2000 ಆ ಥರ ಎಲ್ಲನೂ ಸ್ಟಾರ್ಟ್ ಆಗುತ್ತೆ ಪೂಜೆ, ಓಕೆನಾ? ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಮೆಸೇಜ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಗೈಸ್.